बदल में काम करते ಅವರಿಗೂ ಕೂಡ ಮಾಲಾರ್ಪಣೆ ಮಾಡಿ ಸನ್ಮಾನಿಸಿದರೆ ಅವರಿಗೂ ಕೂಡ ಅಭಿನಂದನೆಗಳು ನಮ್ಮ ಓಣಿ ವತಿಯಿಂದ ನನ್ನ ವತಿಯಿಂದ ಹಾಗೂ ಎಲ್ಲ ಸಮಸ್ತ ನಾಯಕರಿಂದ ಅವರಿಗೆ ಧನ್ಯವಾದಗಳು ಸಲ್ಲಿಸುತ್ತಾ ಅದೇ ನಮ್ಮ ಮಾಜಿ MLCಗಳಾದಂಥ ಸನ್ಮಾನ್ಯ ಶ್ರೀ ಪುಳ್ಳಿರಾವ್ ಸಾಹೇಬರು ಕೂಡ ಬಂದಿದ್ದಾರೆ ಅವರಿಗೂ ಸನ್ಮಾನ ಮಾಡುತ್ತಾ ಇವನ ಅಂತ ಈ ಹೂವಿನ ಹಾರದೊಂದಿಗೆ ಅವರಿಗೆ ಸನ್ಮಾನ हमारे अतिथि सरपंच हाशमी साहब को भी बच्चों साहब से विनती करता हूँ वो सम्मान करें। सभी अतिथियों का मालार्पण से सम्मान हुआ है। मैं कला हाशमी साहब को भी मालार्पण से अभिनंदन करें। अमर रहे अमर रहे अमर रहे अमर रहे श्याम सुंदर अमर रहे। श्याम सुंदर साहब का मिशन अधूरा हम सब मिलकर करेंगे पूरा। श्याम सुंदर साहब का मिशन अधूरा हम सब मिलकर करेंगे पूरा। श्याम सुंदर साहब का मिशन अधूरा हम सब मिलकर करेंगे पूरा। श्याम सुंदर साहब जिंदाबाद जिंदाबाद जिंदाबाद। श्याम सुंदर साहब जिंदाबाद जिंदाबाद जिंदाबाद। भारत के संविधान के जय भारत के संविधान के जय संविधान जय संविधान जय संविधान जय संविधान जय संविधान जय संविधान। लेट्स टू बाबा साहेब लेट्स टू बाबा साहेब लेट्स टू बाबा साहेब जय भीम जय भीम जय भीम। ಈ ವಾಲ್ಮೀಕಿ ಜನರು ಏನು ಶಾಂತಿಪೂರ್ಣ ಸ್ಟ್ಯಾಚ್ಯೂ ಸರೌಂಡಿಂಗ್ ಕಾರ್ಯಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಅದ್ರ ಬಗ್ಗೆ ನಾವು ಮತ್ತು ನಮ್ಮ ಸದಸ್ಯರಾದ ಅಧಿಕಾರಿಗಳು ಒಂದು ಯಾವುದೋ ಒಂದು SCP DSP ಅಥವಾ ಮುನ್ಸಿಪಲ್ ಜನರಲ್ ಫಂಡಲ್ಲಿ ಒಂದು 10 lakhs ಅಮೌಂಟನ್ನು ಪ್ರೊವಿಷನ್ಸ್ ಇಟ್ಟು ನಮ್ಮ ಕಾಮಗಾರಿ ತಿಳಿಸ್ಕೊಳ್ತೇವೆ. ಸೊ ಅಷ್ಟೊಂದು ಎರಡು ಮಾತು ಹೇಳಿ ನಮ್ಮ ಜಯಂತಿಯ ಹುಟ್ಟುಹಬ್ಬದ 114ನೇ ಜಯಂತಿ ಮತ್ತೊಂದು ಸಲ ಎಲ್ಲರಿಗೆ ಶುಭಾಶಯ ಹೇಳಿ ನಮಗೆ ಎರಡು ಮಾತನ್ನು मुझे मुश्किल है। मैं ये आज जो काम हुआ है प्रोग्राम बजट के मौके पर हमारे कमिश्नर साहब को बुला करके एक कंस्ट्रक्टिव काम हुआ है। मैं कमिश्नर साहब से गुजारिश करता हूँ कि और 10 बहुत कम होता है, अच्छा काम करना है तो ज़्यादा कीजिए। जय हिंद जय हिंद। ಸುಂದರ್ ಸಾಹೇಬರ ಇಂದು 114ನೇ ಜನ್ಮದಿನವನ್ನು ಎಲ್ಲ ವಿಚಾರವಂತರು ಪ್ರಗತಿಪರರು ಮತ್ತು ಭಾರತೀಯ ಜನಸೇನೆಯ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆಯಾಗಿದೆ. ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಡಿ ಶ್ಯಾಮ್ ಸುಂದರ್ ನಗರದಲ್ಲಿ ಕೆಲವು ನಮ್ಮ ಈ ಡಿ ಶ್ಯಾಮ್ ಸುಂದರ್ ನಗರದ ಓಣಿಯ ಎಲ್ಲ ಪ್ರಮುಖರು ಆಚರಣೆ ಮಾಡ್ತಾ ಇದ್ದರು. ಆದರೆ ಕಳೆದ ಒಂದು 3-4 ವರ್ಷಗಳಿಂದ ನಾವೆಲ್ಲರೂ ಎಲ್ಲ ಪ್ರಗತಿಪರರು ಎಲ್ಲ ಹೋರಾಟಗಾರರು ಸೇರಿಕೊಂಡು ಇದನ್ನು ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟ ಮತ್ತು ರಾಜ್ಯದಿಂದ ಇವತ್ತು ಭಾರತದ ರಾಷ್ಟ್ರ ಮಟ್ಟದಲ್ಲಿ ಸಹ ಇವತ್ತು ಡಿ ಶ್ಯಾಮ್ ಸುಂದರ್ ಸಾಹೇಬರ ಆ ವಿಚಾರಧಾರೆಗಳನ್ನು ತಗೊಂಡು ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈ ಮಾಧ್ಯಮ ಮುಖಾಂತರ ನಾನು ಹೇಳ ಬಯಸ್ತೀನಿ, ಸಮುದಾಯ ಇತಿಹಾಸವನ್ನು ಮರೆಯುತ್ತದೆ, ಅದು ಇತಿಹಾಸ ಸೃಷ್ಟಿಸಲಾರದು ಅಂತ ನಮಗೆ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ಮಾತನ್ನು ಮಾಡಿಕೊಂಡು ಇಂದಿನ ಯುವಕರಿಗೆ ಡಿ ಶ್ಯಾಮ್ ಸುಂದರ್ ಸಾಹೇಬರು ಮತ್ತು ಬಾಬಾ ಸಾಹೇಬರ ಹೋರಾಟದ ಎಲ್ಲ ಹಂತದ ವಿಚಾರಗಳನ್ನು ಮುಂದಿಟ್ಟುಕೊಂಡು ನಾವು ಈ ಭಾಗದಿಂದ ಮತ್ತೊಮ್ಮೆ ಡಿ ಶ್ಯಾಮ್ ಸುಂದರ್ ಸಾಹೇಬರು ಬಿಟ್ಟಿರುವಂತಹ ಹೋರಾಟಗಳು ಮುಂದೆ ತಗೊಂಡು ಹೋಗಲಿಕ್ಕೆ ಇವತ್ತು ಭಾರತೀಯ ಸೇನೆ ಮುಂದೆ ಬಂದಿದೆ. ಅದರ ಜೊತೆಯಲ್ಲಿ ಬೀದರ್ ಜಿಲ್ಲೆಯ ಸಮಸ್ತ ಬಾಂಧವರು ಸಹ ಕೈ ಜೋಡಿಸಿ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಇನ್ನೂ ಒಳ್ಳೆಯ ಕಾರ್ಯಕ್ರಮಗಳು ವಿಚಾರ ಸಂಕಿರಣ ಹಮ್ಮಿಕೊಳ್ಳುವುದಿದೆ. ಅದರ ಜೊತೆಯಲ್ಲಿ ಸಂವಿಧಾನ ಸಂರಕ್ಷಣಾ ಸಮಿತಿ ಸದಾ ಈ ಒಂದು ಕಾರ್ಯಕ್ರಮದಲ್ಲಿ ಇಡೀ ಸಂಘಟನೆ ಎಲ್ಲರೂ ಬೆನ್ನೆಲುಬಾಗಿ ನಿಂತು ಇವತ್ತು ಸಂವಿಧಾನ ಉಳಿದರೆ ಇವತ್ತು ಬಾಬಾ ಸಾಹೇಬರ ವಿಚಾರ ಮತ್ತು ಡಿ ಶ್ಯಾಮ್ ಸುಂದರ್ ಸಾಹೇಬರ ವಿಚಾರಗಳು, ಅದಕ್ಕಾಗಿ ನಾವೆಲ್ಲರೂ ವೈಮನಸ್ಸನ್ನು ಮರೆತು ಸಂವಿಧಾನ ಉಳಿಯುವುದಾಗಿ ನಾವೆಲ್ಲರೂ ಟೊಂಕ ಕಟ್ಟಿ ಹೋರಾಟ ಅಂತ ಹೇಳ್ತೇನೆ. ಜೈ ಭೀಮ್, ಜೈ ಸಂವಿಧಾನ.
ಜಯಂತ್ಯುತ್ಸವ ಬೀದರ್ನಲ್ಲಿ ಭಾಳ ಆಧಾರಪೂರ್ವಕ ನಾವು ಆಚರಿಸಿದ್ದೇವೆ. ಈ ಸಂದರ್ಭದಲ್ಲಿ ನಾನು ಇಷ್ಟೇ ಹೇಳ್ಬೋದು, ಇತಿಹಾಸ ನಾವು ಮರಿಬಾರ್ದು. ಯಾವುದೇ ಇತಿಹಾಸ ಇದ್ದು ಅದ್ರ ಪೈಕಿ ಒಬ್ಬ ಮಹಾನ ವಿಚಾರವಂತ, ಜಗತ್ತಿಗೆ ಒಂದು ಮಾದರಿ ಶಕ್ತಿಶಾಲಿ ಅನ್ನಿಸ್ಕೊಂಡಂಥ ಬಿ ಶ್ಯಾಮಸುಂದರ್ ಅವರ ಭಾಳ ದೊಡ್ಡ ಕೊಡುಗೆ ಈ ಹೈದರಾಬಾದ್ ಕರ್ನಾಟಕದಲ್ಲಿ ನಮ್ಗೆ ಸಿಕ್ಕಿದೆ. ಇಟ್ ಈಸ್ ದಿ ಒನ್ ಆಫ್ ದಿ ಬೆಸ್ಟ್ ಲಾಯರ್ ಈ ದೇಶದಲ್ಲಿ. ಸೊ ಹೀಗಾಗಿ ಅವರಿಗೆ ದಕ್ಕನ್ ಶೇರ್ ಅಂತಕ್ಕಂಥ ಒಂದು ಪದವಿ, ಒಂದು ವಿಚಾರ ಭಾಳ ಪ್ರಸಿದ್ಧಾಗಿದೆ. ಅವರಿಗೆ ದಕ್ಕನ್ ಶೇರ್ ಅಂತಕ್ಕಂಥ ಒಂದು ಹೆಸರನ್ನ ಪ್ರತಿಯೊಬ್ಬ ಭಾರತೀಯರು ಅಷ್ಟೇ ಅಲ್ಲ, ಜಗತ್ತಿಗೂ ಕೂಡ ಅವರು ಈಸ್ ದಿ ಒನ್ ಆಫ್ ದಿ ಬೆಸ್ಟ್ ಲಾಯನ್ ಅಂತಕ್ಕಂಥ ಒಂದು ವಿಚಾರ ವ್ಯಕ್ತಪಡಿಸಿದ್ದಾರೆ. ಆ ವಿಚಾರ ಈ ಭಾಗದಾಗ ಬಹಳ ಅತ್ಯಂತ ಅವಶ್ಯಕತೆ ಇದೆ. ಬಹಳಷ್ಟು ಜನ ಅದ್ರ ಬಗ್ಗೆ ಹೇಳಿದ್ದಾರೆ. ಡೌನ್ ಟೋಡನ್ಸ್ ಮೂಮೆಂಟ್, ಬ್ರಿಟಿಷರ ವಿರೋಧ ಸ್ವತಂತ್ರ ಕಾಲದಲ್ಲಿ ಏಕೈಕ ವ್ಯಕ್ತಿ ಶ್ಯಾಮಸುಂದರ್ ಅವರು. ಮಹಾದೇವರು ಹೇಳಿದ ಪ್ರಕಾರ ಭಾಳ ಒಳ್ಳೆಯ ರೀತಿ ಮೂಮೆಂಟ್ ನಡೆದಿದೆ. ಅವ್ರ ಜೊತೆಯಲ್ಲಿ ಅವರು ಬ್ರದರ್ ಅವ್ರ ಸಹಭಾಗಿಲಿಂದ ಶ್ಯಾಮಸುಂದರ್ ಅವರು ಇಷ್ಟು ಮಟ್ಟಿಗೆ ಬೆಳೆದಿದ್ದಾರೆ. ಸೊ ಆ ದೃಷ್ಟಿಯಿಂದ ಈ ಒಂದು ವಿಚಾರ ಈ ಭಾಗದಲ್ಲಿ ಭಾಳ ಮಹತ್ವ ಇರ್ತದೆ. ಇವತ್ತು ಮುಂದೆ ಬರೋ ರಾಜಸ್ಥಾನಲ್ಲಿ 2ನೇ ಜಯಂತಿ ಉತ್ಸವ ಆಚರಿಸ್ತಾ ಇದ್ದಾರೆ. ಆ ಸಮಯಕ್ಕೆ ನಮ್ಮ ಜನರಿಗೆ ಇಷ್ಟೇ ಅಪೀಲ್ ಮಾಡ್ತೀನಿ, ಆ ಸಂದರ್ಭದಲ್ಲಿ ಆ ಸಮ್ಮೇಳನದ ಒಂದು ಭಾಗವಹಿಸಬೇಕು. ಅಲ್ಲಿಂದ ವಿಚಾರಧಾರ ಬಗ್ಗೆ ನಾವು ತಮ್ಮ ಆ ವಿಚಾರ ತಿಳ್ಕೊಳ್ಳೋಕ್ಕೆ ಭಾಳ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಭಾವನೆ ಇಲ್ಲಿ ವ್ಯಕ್ತಪಡಿಸ್ತಾ ಎಲ್ಲರಿಗೂ ಇನ್ನೂ ಒಂದು ವಾರ ನಾನು ನಮ್ಮ ಜನರಿಗೆ ಆ ರಾಜಸ್ಥಾನ ಜಯಂತಿ ಉತ್ಸವದಲ್ಲಿ ಭಾಗವಹಿಸಬೇಕಂತಕ್ಕಂಥ ಹೃದಯಪೂರ್ವಕ ಅವರಿಗೆ ಒತ್ತಡಿ ನಮ್ಮದು ವಿನಂತಿ ಮಾಡ್ತೀನಿ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಕೆ ಪುಂಡಲೀಕರಾವ್, ಮಾಜಿ ವಿಧಾನ ಪರಿಷತ್ ಸದಸ್ಯ, ಬೀದರ್. 114वीं जयंती आज बीदर के श्यामसुंदर नगर में हम लोग बड़े धूमधाम से बनाया है। तो आज पूरे मूल भारतीय समाज को मैं बी श्यामसुंदर जी के 114वीं जयंती का हार्दिक शुभकामनाएं, मंगल कामनाएं देता हूँ। दूसरी बात, बी श्यामसुंदर साहब ये पुराने हैदराबाद के बहुत बड़े लीडर रहे। फिर हैदराबाद जो है भारत के अंदर विलय होने के बाद बाबा साहब का मूवमेंट पूरा राष्ट्रीय मूवमेंट करने के लिए उन्होंने भारतीय भीम सेना का स्थापन किया था। उस संगठन के माध्यम से बाबा साहब के जाने के बाद बाबा साहब का जो आंदोलन अधूरा रहा, आरपीआई के माध्यम से टुकड़े टुकड़े में बंट जा रहा था, उस समय में बी श्यामसुंदर साहब भारतीय भीम सेना 1968 में उन्होंने बनाई और पूरे भारत के अंदर एक स्वतंत्र, स्वाभिमानी, स्वावलंबी और आत्मनिर्भर संगठन उन्होंने हमारे मूल भारतीय समाज को दिया। उस संगठन के माध्यम से मूल भारतीय समाज को जागृत करने का काम किया और वो जागृति साहब रहने तक, बी श्यामसुंदर साहब रहने तक बहुत बड़े पैमाने पर एक शक्ति बनी थी। लेकिन 1975 में उनका निधन हुआ। निधन होने के बाद 45 साल तक उनके अनुयायी वो थोड़ा धीरे धीरे उनके अनुयायी कम होते गए। एक तो चले गए या तो दुश्मन के संगठन में चले गए, जिसके वजह से बी श्यामसुंदर का कारवां रुका था। लेकिन हम कुछ बुद्धिजीवी साथी और मैं खुद 2 साल तक उनका लिटरेचर इकट्ठा करके, सारा लिटरेचर कलेक्ट करके नए जनरेशन के सामने रखे और भारतीय भीम सेना को भी हमने रीऑर्गेनाइज किया। और भारतीय भीम सेना के कार्यकर्ता आज पूरे भारत देश के अंदर बी श्यामसुंदर साहब की जयंती बना रहे। इसी कड़ी में आज 25, 26, 27 को राजस्थान के जयपुर में भी बी श्यामसुंदर साहब का जयंती के माध्यम से उनका जो संगठन रहा, उस संगठन का एक दूसरा द्वितीय राष्ट्रीय सम्मेलन RMS के संयुक्त आश्रय में वहाँ पे 3 दिन चल रहा है।
तो मूल भारतीय समाज के जहाँ पर भी लोग हैं उस सम्मेलन को आए। आपके इस चैनल के माध्यम से मैं उन सबसे विनती करता हूँ कि उस कार्यक्रम में भी आए और बी श्याम सुंदर के बारे में वो जाने। बी श्याम सुंदर क्या थे, उनके कारवा क्या था, ये उनके लिटरेचर के माध्यम से, भाषण के माध्यम से जो जानकारी लेकर वो जानकारी अपने जीवन में अगर लाएंगे तो बी श्याम सुंदर जी का जो सपना है, बाबा साहब का जो सपना है, वो सपना पूरा होगा। यही आपके चैनल के माध्यम से मैं सभी मूल भारतीय समाज से गुजारिश करता हूँ, विनती करता हूँ। मेरा नाम महादेव कामले, यहाँ पे बीदर में ही रहने वाला हूँ। उनके लिटरेचर के बारे में मैं स्टडी कर रहा हूँ। वो स्टडी के माध्यम से आज लोगों को जागृत करने का